ನಮಸ್ತೆ. 15/2/2025 ಶನಿವಾರ ಕೃಷ್ಣ ಪಕ್ಷ. ಇವತ್ತಿನ ದಿನದಲ್ಲಿ ನಾವು ಎಂದಿನಂತೆ ನಾವು ಹೇಳಿದ ಶುಕ್ರ ರಾಹು ಯುದ್ಧ, ವೃಷಭ ರಾಶಿಯಲ್ಲಿ ಗುರು, ಕುಜ ವಕ್ರದಲ್ಲಿ ಮಿಥುನ ರಾಶಿಯಲ್ಲಿ, ಇದರಲ್ಲಿ ಸೂರ್ಯ ಶನಿ ಬುಧ ಎಲ್ಲ ಏಕರಾಶಿಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ. ಈ ರೀತಿಯಾಗಿರುವ ಈ ದಿನದಲ್ಲಿ ವಿಶೇಷವಾಗಿ ಏನಿದೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ದಿನಕ್ಕೆ ತೃತೀಯ ಅನ್ನುವ ತಿಥಿ ಇದೆ. ರಾತ್ರಿ 11:53ವರೆಗೂ ಉತ್ತರ ನಕ್ಷತ್ರವಿದೆ. ಇದು ರಾತ್ರಿ 1:39:10 ಆ ನಂತರ ಹಸ್ತ ನಕ್ಷತ್ರ. ಉತ್ತರ ನಕ್ಷತ್ರವಾಗಲಿ ಹಸ್ತ ನಕ್ಷತ್ರವಾಗಲಿ ಎರಡು ಇವತ್ತು ಮರಣಯೋಗ ಅತಿದೋಷ ಕೊಡುವ ದಿನವಾಗಿದೆ. ಆದ್ದರಿಂದ ಇವತ್ತು ಶುಭವಲ್ಲ, ಅಶುಭವಾಗಿದೆ. ಆದ್ದರಿಂದ ಇವತ್ತಿನ ದಿನದಲ್ಲಿ ಖಂಡಿತವಾಗಿ ಗಮನ ಕೊಡಿ. ಮಕ್ಕಳು ಹುಟ್ಟೋದು ಒಳ್ಳೆಯದಲ್ಲ. ಅದೇ ಥರ ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಕೂಡ ಉತ್ತಮವಲ್ಲ. ಇವತ್ತು ಕನ್ಯಾ ರಾಶಿ ಇದೆ. ಇವತ್ತು ಬೆಳಗ್ಗೆ 6:42ರಿಂದ 12:21ವರೆಗೂ ಉತ್ತರ ನಕ್ಷತ್ರ 2ನೇ ಪಾದ. 12:21 ಮೇಲೆ ಸಂಜೆ 6:59ವರೆಗೂ ಉತ್ತರ ನಕ್ಷತ್ರ 3ನೇ ಪಾದ. ಸಂಜೆ 6:59 ಮೇಲೆ ರಾತ್ರಿ 1:39ವರೆಗೂ ಉತ್ತರ ನಕ್ಷತ್ರ 4ನೇ ಪಾದ. ಆನಂತರ ಹಸ್ತ ನಕ್ಷತ್ರ ಬರುತ್ತದೆ. ಹಾಗಾಗಿ ರಾತ್ರಿ 1:39ಕ್ಕೆ ಉತ್ತರ ನಕ್ಷತ್ರವೇ ಮುಗಿತದೆ. ಹಾಗಾಗಿ ಇವತ್ತು ದಿನ ಪೂರ್ತಿ ಕನ್ಯಾ ರಾಶಿಯೇ ಇರುತ್ತದೆ. ಹಸ್ತ ನಕ್ಷತ್ರ ಬಂದ ಮೇಲೇನೂ ಶುಭವಲ್ಲ. ಹಾಗಾಗಿ ಇವತ್ತು ಬೆಳಗಿನ ಬ್ರಹ್ಮ ಮುಹೂರ್ತವು ಶುಭಕರವಾಗಿಲ್ಲ. ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಅದರಲ್ಲೂ ನಾವು ನೋಡುವಂಥದ್ದು ಇನ್ನೂ ವಿಶೇಷವಾಗಿ ಇವತ್ತೇನು ಅಂತಂದರೆ ಯಾವ ರಾಶಿಗೆ ಅಧಿಕ ದೋಷವಿದೆ ಅಂತ ನೋಡುತ್ತೀವಿ. ಇವತ್ತು ನಕ್ಷತ್ರ ಶೋಳ, ರಾಶಿಯ ಶೋಳ ಎಲ್ಲ ನೋಡ್ತೀವಿ. ಆದರೂ ಬೆಳಗ್ಗೆ 6:42ರಿಂದ ಕುಂಭ ರಾಶಿಯವರೆಗೆ ಚಂದ್ರಾಷ್ಟಮ ಉಂಟು. ಕುಂಭದಲ್ಲಿ ಬರುವ ನಕ್ಷತ್ರಗಳು ಹಂಗೆ ಅಂತಂದರೆ ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ 1, 2, 3 ಪಾದಗಳಿಗೆ ದೋಷ ಉಂಟು. ಇವರೆಲ್ಲ ಇನ್ನೂ ಸ್ವಲ್ಪ ಗಮನ ಕೊಡಿ. ಭಯಪಡುವಂಥದ್ದು ಬೇಡ. ಆದರೂ ಎಚ್ಚರವಾಗಿದ್ದರೆ ದೋಷಗಳನ್ನು ನಾವು ದೂರ ಮಾಡ್ಕೋಬೋದು. ಇವತ್ತು ಇರೋದರಲ್ಲಿ ಒಳ್ಳೆಯ ಸಮಯವನ್ನು ನಾವು ನೋಡ್ಕೊಳ್ಳೋಣ. ಯಾಕೆಂತಂದರೆ ಒಳ್ಳೆಯ ಸಮಯದಲ್ಲಿ ಎಮರ್ಜೆನ್ಸಿಗೆ ಮಾಡೋಕ್ಕೆ ಮಾತ್ರ. ಇವತ್ತು ದಿನ ಜನರಲ್ ಆಗಿ ಅಶುಭವಾಗಿದೆ. ಸಾಹಸ ಮಾಡೋದು ಬೇಡ. ಹುಡುಗರು ಬೈಕು ಅದು ಇದೆಲ್ಲ ಸಾಹಸ ಮಾಡ್ತಾರೆ. ಇನ್ನೊಂದು ದಿನ ನೋಡ್ಕೊಳ್ಳೋಣ. ದೂರದ ಪ್ರಯಾಣದಲ್ಲಿ ಗಮನ ಕೊಡಿ. ಅದು 2 ವೀಲರ್ 4 ವೀಲರ್ ಯಾವುದೇ ಆದರೂ ಅಪಾಯಕಾರಿ ದಿನವಾಗಿದೆ. ಅದರಲ್ಲೂ ನಾವು ಹೇಳುವಂಥದ್ದು ಏನು ಅಂತಂದರೆ 6ನೇ ತಾರೀಕು 15ನೇ ತಾರೀಕು 24ನೇ ತಾರೀಕಲ್ಲಿ ಹುಟ್ಟಿದವರು ಖಂಡಿತ ಗಮನ ಕೊಡಿ. ಅದು ಮಾತ್ರವಲ್ಲದೆ 1ನೇ ತಾರೀಕು 10, 19, 28ನೇ ತಾರೀಕಲ್ಲಿ ಹುಟ್ಟಿದವರು ಸ್ವಲ್ಪ ಎಚ್ಚರ. ಮತ್ತೊಂದು 2 ಇದರಲ್ಲಿ ವಿಶೇಷವಾಗಿ 11, 29 ಈ ಡೇಟ್ಗಳಲ್ಲಿ ಹುಟ್ಟಿದವರು ಕೂಡ ಸ್ವಲ್ಪ ಪರಿಹಾರ ಮಾಡಿಕೊಳ್ಳಿ. ಸ್ವಲ್ಪ ಗಮನ ಕೊಡಿ. ಗಮನ ಕೊಟ್ಟರೆ ಖಂಡಿತವಾಗಿ ದೋಷಗಳಿಂದ ನಾವು ದೂರ ಆಗಬಹುದು. ಇವತ್ತು ಒಳ್ಳೆಯ ಸಮಯಗಳು ಅಂತಂದರೆ ಸೆಲೆಕ್ಟ್ ಮಾಡಿರುವಂಥ ಸಮಯಗಳನ್ನ ಕೊಡ್ತೀವಿ. ಅದು ನೋಡ್ಕೊಳ್ಳಿ. ಎಮರ್ಜೆನ್ಸಿಗೆ ಮಾತ್ರ ಬೆಳಿಗ್ಗೆ 8:54ರಿಂದ 9:36, ಬೆಳಗ್ಗೆ 11:08ರಿಂದ ಮಧ್ಯಾಹ್ನ 2 ಗಂಟೆವರೆಗೂ, ಮತ್ತು 3:32 ಮಧ್ಯಾಹ್ನದಿಂದ ರಾತ್ರಿಯವರೆಗೂ ಅಂದರೆ 12 ಗಂಟೆ 18 ನಿಮಿಷದವರೆಗೂ ಶುಭವಾಗಿದೆ. ಮತ್ತು ರಾತ್ರಿ 1:41ರಿಂದ ಲೇಟ್ ನೈಟ್ 2 ಗಂಟೆ 8 ನಿಮಿಷದವರೆಗೂ ಶುಭವಾಗಿದೆ. ಮತ್ತು ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3:40ರಿಂದ ಶುಭವಾಗಿದೆ. ಇದೆಲ್ಲ ಇದ್ದರೂ ಇವತ್ತಿನ ದಿನ ನಕ್ಷತ್ರ ಪ್ರಕಾರ ಅಶುಭವಾಗಿರೋದರಿಂದ ಶುಭ ಕಾರ್ಯಗಳಕ್ಕಾದ ದಿನವಲ್ಲ, ಮುಹೂರ್ತ ಕಾರ್ಯಗಳಕ್ಕಾದ ದಿನವಲ್ಲ. ಧರ್ಮ ಕಾರ್ಯಗಳು ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು. ಎಲ್ಲ ಕಾರ್ಯಗಳಲ್ಲೂ ಎಚ್ಚರವಾಗಿರಿ. ಸ್ವಲ್ಪ ಗಮನ ಕೊಟ್ಟರೆ ಖಂಡಿತವಾಗಿಯೂ ನಾವು ದೂರ ಮಾಡ್ಬೋದು. ಇದನ್ನು ತಿಳ್ಕೊಂಡು ಮಾಡಿದ್ರೆ ನಿಮಗೆ ದೋಷಗಳು ಕಡಿಮೆ. 100% ದೋಷ ಬರುವ ಸಮಯವನ್ನು ನೋಡ್ಕೊಳ್ಳೋಣ. 6:42ರಿಂದ 7:29 ಇದು ದುರ್ಮುಹೂರ್ತ. ಅದೇ ಥರ 7 ಗಂಟೆ 6 ನಿಮಿಷದಿಂದ 8:56 ಇದು ವಿಷಘಟಿಕಾ ಕಾಲ. ಆದ್ದರಿಂದ 7:06ರಿಂದ ಅಂತಂದರೆ ಅಧಿಕವಾದ ದೋಷ ಬರುತ್ತದೆ. ಯಾಕೆಂದರೆ ದುರ್ಮುಹೂರ್ತ ಸೇರೋದರಿಂದ. ಮತ್ತೊಂದು ಸಮಯ 7:29ರಿಂದ 8:16, 9:38ರಿಂದ 11:06, ಮಧ್ಯಾಹ್ನ 2:02ರಿಂದ 3:30 ಇದು ಯಮಕಂಡ ಕಾಲ. 9:38ರಿಂದ 11:06 ರಾಹು ಕಾಲ. ರಾತ್ರಿ 12:20ರಿಂದ
ರಾತ್ರಿ 1:39ವರೆಗೂ ಮೃತ್ಯು, ರಾತ್ರಿ 2:06 ಆ ಸಮಯದಿಂದ 3:38 ರಾತ್ರಿವರೆಗೆ ಇದು ವಿಷಕಾಲ. ಹಂಗಾಗಿ ಇದೆಲ್ಲ ಅಶುಭ ಸಮಯಗಳು. ಈ ರೀತಿ ಇವತ್ತಿರೋದ್ರಿಂದ ಯಾವ ರಾಶಿಗೆ ಒಳ್ಳೆಯದು ಕೆಟ್ಟದು ಅಂತ ಅಲ್ಲಿ ನೋಡುವ ಅವಶ್ಯಕತೆಯೇ ಇಲ್ಲ, ಯಾರಿಗೂ ಶುಭಕರವಾಗಿಲ್ಲ. ಆದ್ದರಿಂದ ಇಲ್ಲಿ ತಾರಾಬಲ ಚಂದ್ರಬಲವನ್ನು ನೋಡಿ ಉಪಯೋಗ ಇಲ್ಲ. ನಿಮ್ಮ ಕಾರ್ಯಗಳಲ್ಲಿ ಜಯ ಉಂಟಾಗಬೇಕು ಅಂತಂದರೆ ಮೌನ ಉತ್ತಮ, ಹಿರಿಯರ ಆಶೀರ್ವಾದ ಪಡೆಯೋದು ಉತ್ತಮ. ಮಕ್ಕಳು ತಂದೆ ತಾಯಿಗಳಿಗೆ ಗೌರವ ಕೊಡಿ. ದೊಡ್ಡವರು ಖಂಡಿತವಾಗಿಯೂ ಅವರ ದೊಡ್ಡವರಿಗೆ ಆಶೀರ್ವಾದ ಮಾಡಿ ಗೌರವ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಇಂಥದ್ದೆಲ್ಲ ಮಾಡಿಕೊಳ್ಳಿ, ಶುಭವಾಗಿರುತ್ತದೆ. ಮುಹೂರ್ತ ಕಾರ್ಯಗಳು ಖಂಡಿತ ಈ ದಿನದಲ್ಲಿ ಇಲ್ಲ, ಹೆಚ್ಚಿನ ಕೊಟ್ರಿ, ಆದ್ದರಿಂದ ಶುಭವಾಗಿರುತ್ತದೆ. ಇಲ್ಲವಾದರೆ ನಷ್ಟಗಳನ್ನು ಮತ್ತು ಏಟು ಗಾಯಗಳನ್ನು ಇಂಥದ್ದೆಲ್ಲ ಅನುಭವಿಸಬೇಕಾಗ್ತದೆ. ಆಪರೇಷನ್ ಆದಷ್ಟು ಇವತ್ತು ಬೇಡ, ಇನ್ನೊಂದು ದಿನ ಇಟ್ಕೋಬೋದು. ದಾರಿ ಇಲ್ಲ ಅಂತಂದರೆ ಚೆನ್ನಾಗಿ ತೀರ್ಮಾನ ಮಾಡಿ ಮಾಡಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.